everyone, welcome back to my channel Chaitanya Vlogs. Yeah, this is a daily vlog. ಇವತ್ತು Saturday and ಕೊನೆ ಶನಿವಾರ ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀವಿ ಆ್ಯಂಡ್ ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಸಹ ಶೇರ್ ಮಾಡ್ತೀನಿ. ಆ್ಯಂಡ್ ಇವಾಗ ಕ್ವಿಕ್ಕಾಗಿ ಒಂದು ರೆಸಿಪಿ ಶೇರ್ ಮಾಡ್ತೀನಿ, ಅದು ನೋಡ್ಕೊಂಡು ಬನ್ನಿ. ಅದೇನೆಂದರೆ ಸೋಯಾ ಚಂಕ್ಸ್ ಗ್ರೇವಿ ಹೇಗೆ ಮಾಡೋದು ಅಂತ. ನಮ್ಮನೇಲಿ ಎಲ್ಲರಿಗೂ ಅದು ಇಷ್ಟ ಆ್ಯಂಡ್ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಲ್ಲಿ ಸೋಯಾ ಚಂಕ್ಸ್ನ ನೆನೆ ಹಾಕಿದ್ದೀವಿ ಬಿಸಿ ನೀರಲ್ಲಿ ಸಾಲ್ಟ್ ಹಾಕ್ಬಿಟ್ಟು. ಆ್ಯಂಡ್ 2 ಟೊಮೆಟೊ, 2 ಆನಿಯನ್ ಸಣ್ಣದು ಆ್ಯಂಡ್ ಕ್ಯಾಶ್ಯೂಸ್ ಒಂದು 10 ತೊಗೊಂಡಿದ್ದೀವಿ. ಆ್ಯಂಡ್ ಇಲ್ಲಿ ಫ್ರೈ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಎಲ್ಲನೂ ಫ್ರೈ ಮಾಡೋಕ್ಕೆ ಹಾಕೋಬೇಕು. ಕ್ಯಾಶ್ಯೂಸ್, ಆನಿಯನ್ ಆ್ಯಂಡ್ ಟೊಮೆಟೊ ಎಲ್ಲನೂ ಫ್ರೈ ಮಾಡಬೇಕು. ಕ್ಯಾಶ್ಯೂ ಅಂತಂದರೆ ಸ್ವಲ್ಪ ಟೇಸ್ಟ್ ಎಕ್ಸ್ಟ್ರಾ ಕೊಡ್ತೀವಿ. ಇದು ಟೊಮೆಟೊ ಗೊಜ್ಜು ಮಾಡಿದಾಗ ಯಾವ ಥರ ಪೇಸ್ಟ್ ಆಗುತ್ತೋ ಆ ಥರ ಫುಲ್ ಇದರ ಬೇಯಬೇಕು, ಬಿಕಾಸ್ ಗ್ರೈಂಡ್ ಮಾಡಿದಾಗ ಚೆನ್ನಾಗಿ ಆಗುತ್ತೆ ಅಂತ. ಕ್ಯಾಶ್ಯೂ ಏನಕ್ಕೆ ಹಾಕೋದು ಅಂದರೆ ಕ್ರೀಮಿ ಟೆಕ್ಸ್ಚರ್ ಬರಲಿ ಅಂತ ಕ್ಯಾಶ್ಯೂಸ್ ಹಾಕೋದು. ಆ್ಯಂಡ್ ಚಕ್ಕೆ ಸ್ವಲ್ಪ ಆ್ಯಂಡ್ 3 to 4 ಲವಂಗ. ಇದು ಆಲ್ರೆಡಿ ರೋಸ್ಟ್ ಆಗಿರುವಂತಹ ಗಸಗಸೆ. ಒಂದು ಏಲಕ್ಕಿ, ಸ್ವಲ್ಪ ಸೌಂಪು. ಇದರ ಫುಲ್ ಪೇಸ್ಟ್ ಆಗಬೇಕು. ಆ್ಯಂಡ್ ಇದನ್ನು ಫ್ಲೇಮ್ ಆಫ್ ಮಾಡಿ ತಣ್ಣಗೆ ಹಾಕಿ ಬಿಡಬೇಕು. ಫುಲ್ ಪೇಸ್ಟ್ ಮಾಡ್ತೀವಲ್ಲ ಫುಲ್ ತಣ್ಣಗೆ ಹಾಕಬೇಕಿದು. ಗೈಸ್, ಇಲ್ಲಿ ಪ್ಯಾನ್ ಬಿಸಿ ಆಗೋದಕ್ಕೆ ಇಟ್ಟಿದ್ದೀವಿ. ಇಲ್ಲಿ ಒಗ್ಗರಣೆಗೆ 2 ಪಲಾವ್ ಎಲೆ ಆ್ಯಂಡ್ 1 ಆನಿಯನ್ ಸಣ್ಣ ಚಾಪ್ ಆಗಿರಬೇಕು ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಲಾಸ್ಟ್ ಗಾರ್ನಿಷ್ಗೆ ಇದು. ಆ್ಯಂಡ್ ಎಣ್ಣೆ ಕಾದ್ಮೇಲೆ bay leaves and onion, ಇದು ಸ್ವಲ್ಪ ಬ್ರೌನಿಷ್ ಆಗೋವರೆಗೂ ಆನಿಯನ್ ಬ್ರೌನ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಆ್ಯಂಡ್ ಸಾಲ್ಟ್ ಹಾಕ್ಬೇಕು ಇವಾಗಲೇ. ಸ್ವಲ್ಪ ಅರಿಶಿನ ಸ್ವಲ್ಪ ಹಾಕಿ. ಆಲ್ರೆಡಿ ನಾವು ಸೋಯಾಗೆ ಸಾಲ್ಟ್ ಹಾಕಿದ್ದೀವಲ್ಲ, ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸಾಲ್ಟ್ ಹಾಕ್ಕೊಬೇಕು. ಧನಿಯಾ ಪುಡಿ 1/2 ಸ್ಪೂನ್ ಸಾಕು. ಆ್ಯಂಡ್ ನಾವು ಇದು ಮಾಡ್ತಿರೋದು ಓನ್ಲಿ ಫಾರ್ ಸೋಯಾಗಷ್ಟೇ. ಆ್ಯಂಡ್ ಗ್ರೇವಿಗೆ ಆಮೇಲೆ ಮತ್ತೆ ಎಕ್ಸ್ಟ್ರಾ ಹಾಕ್ಕೊಬೇಕು ಆಮೇಲೆ. ಗೈಸ್, ಇದು ಫುಲ್ ಪ್ರೊಸೀಜರ್ ಸಿಮ್ಮಲ್ಲಿ ಇಟ್ಕೊಂಡೇ ಮಾಡಬೇಕು. ಆ್ಯಂಡ್ ಸಿಮ್ಮಲ್ಲಿ ಇಟ್ಬಿಟ್ಟೆ ಚಿಲ್ಲಿ ಪೌಡರ್ ಹಾಕಬೇಕು 1 ಸ್ಪೂನ್ ಅಥವಾ 1.5 ಸ್ಪೂನ್.
ಆ್ಯಂಡ್ ಸೋಯಾ ನಾವಾಗಲೇ ಬಿಸಿ ನೀರಲ್ಲಿ ಹಾಕಿದ್ವಲ್ಲ ಅದನ್ನು ಎತ್ತಿ ಇದರಲ್ಲಿ ಹಾಕಬೇಕು. ಆ್ಯಂಡ್ ಇಲ್ಲಿ ರುಬ್ಬೋದಕ್ಕೆ ಮಾಡಿದ್ವಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಪೇಸ್ಟ್ ಮಾಡ್ಕೊಬೇಕು. ನಾವು ರುಬ್ಬೋದಕ್ಕೆ ಶುಂಠಿ ಬೆಳ್ಳುಳ್ಳಿ ಏನು ಯೂಸ್ ಮಾಡಿಲ್ಲ. ಒಂದು ದೊಡ್ಡ ಸ್ಪೂನ್ ಇದರಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಬೇಕು. ಆ್ಯಂಡ್ ಮಿಕ್ಸಿ ಜಾರ್ಗೆ ಒಳಗಡೆ ನಾವೇನು ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲನೂ ಇದರಲ್ಲಿ ಹಾಕ್ಕೊಬೇಕು. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದನ್ನು ಫುಲ್ಲು ಪೇಸ್ಟ್ ಮಾಡ್ಕೊಬೇಕು ನುಣ್ಣದಾಗಿ. ಗೈಸ್ ಈ ಥರ ಫುಲ್ ಪೇಸ್ಟ್ ಮಾಡ್ಕೊಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಆಫ್ ವಾಟರ್ನ ಹಾಕಿ ಗಟ್ಟಿಯಾಗಿ ಪೇಸ್ಟ್ ಮಾಡ್ಕೊಬೇಕು. ಅದನ್ನು ಮಾಡಿಕೊಂಡು ನಾವು ಏನೇನು ಫ್ರೈ ಮಾಡಿದ್ವಲ್ಲ ಅದನ್ನೆಲ್ಲ ಪೇಸ್ಟ್ ಮಾಡಿ ರೋಡೆ ಹಾಕಬೇಕು. ಆ್ಯಂಡ್ ನಿಮ್ಗೆ ಎಷ್ಟು ಕ್ವಾಂಟಿಟಿ ಆಫ್ ವಾಟರ್ ಬೇಕೋ ಅಷ್ಟನ್ನು ಇದರೊಳಗೆ ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಕ್ಯಾಶ್ಯೂ ಹಾಕಿರೋದ್ರಿಂದ ಮತ್ತೆ ಗಟ್ಟಿ ಆಗುತ್ತೆ ಇದು ಗ್ರೇವಿ ಫುಲ್ಲು. ಇದು ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಆ್ಯಂಡ್ ಈ ಟೈಮಲ್ಲೇ ನೀವು ಎಷ್ಟು ಮತ್ತೆ ಉಪ್ಪು ಖಾರ ಎಲ್ಲ ಟೇಸ್ಟ್ ಮಾಡಿ ಏನಾದರೂ ಎಕ್ಸ್ಟ್ರಾ ಬೇಕಿದ್ದರೆ ಇವಾಗ ಹಾಕ್ಬೋದು, ಸಾಲ್ಟ್ ಅಥವಾ ಖಾರ ಏನಾದರೂ. ಆ್ಯಂಡ್ ಇವಾಗ ಸ್ವಲ್ಪ ಗರಂ ಮಸಾಲ, ಈ ಟೈಮಲ್ಲಿ ನೀವು ಸಾಲ್ಟ್, ಇನ್ನೂ ಖಾರ ಬೇಕಿದ್ರೆ ಖಾರ ಎಲ್ಲನೂ ಹಾಕ್ಕೊಬೋದು. ಎಲ್ಲ ಕರೆಕ್ಟಾಗಿದ್ದರೆ ಪ್ಲೇಟ್ ಮುಚ್ಚಿ ಆ್ಯಂಡ್ ಕುದಿಯೋದಕ್ಕೆ ಬಿಡಬೇಕು. ಆ್ಯಂಡ್ ನಮಗೆ ಸ್ವಲ್ಪ ಖಾರ ಕಮ್ಮಿ ಅನಿಸ್ತು, ಅದಕ್ಕೆ ಈಗ ಖಾರ ಚಿಲ್ಲಿ ಪೌಡರ್ ಸಹ ಯೂಸ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು, ಕಸ್ತೂರಿ ಮೆಂತಿನ ಸ್ಮ್ಯಾಶ್ ಮಾಡಿ ಇವಾಗ ಹಾಕಿದ್ರೆ ಚೆನ್ನಾಗಿರುತ್ತೆ. ಬಟ್ ನಮ್ಮ ಹತ್ರ ಇಲ್ಲ, ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಗಾರ್ನಿಷ್ ಮಾಡಿ ಅದು ಕುದಿಯೋದಕ್ಕೆ ಬಿಟ್ಟರೆ ಮುಗೀತು. ಚಪಾತಿ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದನ್ನು. ಇವಾಗ ಸಿಲ್ ಚಪಾತಿ, ಇಲ್ಲಿ ಗ್ರೇವಿ, ಈ ಫುಲ್ ಎಣ್ಣೆ ಬಿಡಬೇಕು ಸೈಡಲ್ಲೆಲ್ಲನೂ, ಆವಾಗ ಆಗಿದೆ ಅಂತ. ಅಂದರೆ ಚೆನ್ನಾಗಿ ಬೇಯಬೇಕು ಆ್ಯಂಡ್ ಎಣ್ಣೆ ಬಿಡಬೇಕು, ಸುತ್ತು ಎಣ್ಣೆ ಬಿಡುತ್ತೆ. ಸ್ಮೆಲ್ ಸಕ್ಕತ್ತಾಗಿ ಬರ್ತಿದೆ, ಸೇಮ್ ನಾನ್ ವೆಜ್ ಥರ. ಆ್ಯಂಡ್ ನೋಡ್ಬೋದು ಇವೆಲ್ಲ ಎಣ್ಣೆ ಬಿಡ್ತಿದೆಯಲ್ಲ, ಈ ಥರ ಎಣ್ಣೆ ಬಿಡಬೇಕು. ಪೂರಿ ಥರ ಚಪಾತಿ. ನೋಡಿ ಗೈಸ್, ಇಲ್ಲೆಲ್ಲ ಎಣ್ಣೆ ಬಿಡ್ತಿದೆ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಫ್ಲೇಮ್ ಆಫ್ ಮಾಡೋದು ಅಷ್ಟೆ. ಇವಾಗ ಸ್ನಾನ ಮುಗೀತು, ದೇವ್ರಿಗೆ ಕೈ ಮುಗಿದು ಟಿಫನ್ ಮಾಡಬೇಕು. ಬನ್ನಿ ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಇವಾಗ ದೇವ್ರ ಕೈ ಮುಗಿದಿತ್ತು ಆಯಿತು. ಚಪಾತಿ,
ಸೋಯಾ ಒಳಗಡೆ ಫುಲ್ ಮಸಾಲ ಸಕ್ಕತ್ತಾಗಿದೆ. ಟ್ರೈ ಮಾಡಿ, ನೀವು ಕಮೆಂಟ್ ಮಾಡಿ ಹೇಗಿತ್ತು ಅಂತ ನನಗೂ. ಆ್ಯಂಡ್ ಗೈಸ್, ನಾನು ಊಟ ಆದಮೇಲೆ ಯಾವಾಗಲೂ ಅಷ್ಟೇ ಯಾವುದಾದ್ರು ಒಂದು ಫ್ರೂಟ್ನ ತಿಂತೀನಿ. ಇವತ್ತು ಪಪ್ಪಾಯ ಇತ್ತು, ಪಪ್ಪಾಯ ತಿಂತಾ ಇದ್ದೀನಿ. ಹಾಯ್, ಇವಾಗ ಸಾಯಂಕಾಲ 5:45 ಆಗಿದೆ ಟೈಮು. ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಲಾಸ್ಟ್ ಶ್ರಾವಣ ಶನಿವಾರ ಆಗಿರೋದ್ರಿಂದ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಆ್ಯಂಡ್ ಬನ್ನಿ ಗೈಸ್, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಮಮ್ಮಿ ನಮ್ಮ ಗಿಡದಲ್ಲಿ ಬಿಟ್ಟಿರೋ ಹೂವನ್ನ ಕಿತ್ಕೊಂಬರಕ್ಕೆ ಹೋಗಿದ್ದಾರೆ. ಆ್ಯಂಡ್ ಇಲ್ಲಿ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಕೊಂಡು, ಮನೇಲಿ ಸಹ ಪೂಜೆ ಆಯಿತು. ಈಗ ಹೋಗೋದು, ಅಲ್ಲೋಗಿ ಪೂಜೆ ಮುಗಿಸ್ಕೊಂಡು ಆ್ಯಂಡ್ ದೀಪ ಹಚ್ಚೋದು ಎಲ್ಲ ನಿಮ್ಮನ್ನು ಶೇರ್ ಮಾಡ್ತೀನಿ. ಮತ್ತು ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದಾನೆ ಮಮ್ಮಿ. ನಾವೆಲ್ಲರೂ ಹೋಗ್ಬೇಕಾದ್ರೆ ನೋಡ್ತಾನೆ. ಚಿನ್ನಮ್ಮ ಹೆವಿ ಜನ ಇದ್ದಾರೆ ಗೈಸ್ ಇಲ್ಲಿ. ಬೆಳಗ್ಗೆಯಿಂದ ಫುಲ್ ಚೆನ್ನಾಗಿರುತ್ತೆ, ಯಾಕಂದರೆ ಲಾಸ್ಟ್ ಶನಿವಾರ ಅದಕ್ಕೆ. ಲಾಸ್ಟ್ ಟೈಮ್ ಈ ಸೈಡ್ ಇಟ್ಟಿದ್ರು, ಈ ಸೈಡ್ ಇಟ್ಟಿದ್ರು.
ಗೈಸ್ ಹಚ್ಚಿದ್ದು ಫುಲ್ ಗಾಳಿ ಎಲ್ಲ ಹಾರಾಗ್ತೈತೆ. ನಂದು ಹಚ್ಚಿದ್ದೀನಿ, ಈ ವರ್ಷ ಅಲ್ಲಿ ಮಮ್ಮಿ. ಬನ್ನಿ ಹೋಗ್ಬಿಟ್ಟು ಪ್ರಸಾದ ತೊಗೊಂಡು ಮನೆಗೆ ಹೋಗಿ ಅಷ್ಟೇ. ಪ್ರಸಾದ ಇಸ್ಕೊಂಡು ನೋಡಿ. ದರ್ಶನ ಎಲ್ಲ ಮುಗಿತು, ಚೆನ್ನಾಗಾಯಿತು. ರಶ್ ಅಂದರೆ ಅಷ್ಟೇ ಇರಲಿಲ್ಲ. ಬೆಳಗ್ಗೆ ಮೇ ಬಿ ಜಾಸ್ತಿ ಇತ್ತು ಅನಿಸುತ್ತೆ. ಇವಾಗೆಲ್ಲ ಖಾಲಿ ಆಗ್ಬಿಟ್ಟಿದ್ದಾರೆ. ಬೆಳಗ್ಗೆ ಬರಬೇಕಿತ್ತು. ಇಟ್ಸ್ ಓಕೆ. ನೆಮ್ಮದಿಯಾಗಿ ದರ್ಶನ ಆಯ್ತಲ್ಲ, ಅಷ್ಟು ಖುಷಿ ಪಡಬೇಕು ಅಷ್ಟೇ. ನಮಗೆ ಇವಾಗ ಮನೆಗೆ ಹೋಗೋದು. ಹೆಂಗೆ ತೆಗಿತೀಯಾ? ಮನೆಗೆ ಹೋಗಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್. ಇವಾಗ ಮಮ್ಮಿ ಅಲ್ಲೇ ಬಿಟ್ಟು ಪೆಟ್ರೋಲ್ ಹಾಕ್ಸ್ಬೇಕಿತ್ತು, ಅದಕ್ಕೆ ಹೋಗ್ತಾ ಇದ್ದೀವಿ. ಫಸ್ಟು ಅಷ್ಟು ಜನ ಇರ್ತಿರ್ಲಿಲ್ಲ, ಇವಾಗ ಎವ್ರಿ ಸಂಡೇ ಜನ ಇರ್ತಾರೆ. ಇಲ್ಲಿ ಫುಲ್ ರಶ್ ಇರುತ್ತೆ. ಮೇ ಬಿ ಹೈವೇ ಇದೆಯಲ್ಲ ದೇವಸ್ಥಾನ, ಅದಕ್ಕೆ ಅನಿಸುತ್ತೆ. ಮಾರ್ನಿಂಗಿಂದ ಫುಲ್ ಸಕ್ಕ ಜನ ಇದ್ರಂತೆ. ನಾವು ಅಂದ್ಕೊಂಡಿದ್ದೀವಿ ಬೆಳಗ್ಗೆ ಬಂದಿದ್ರೆ ನಮ್ಗೆ ನೋಡೋಕ್ಕಾಗ್ತಿದ್ದಿಲ್ಲ ದೇವ್ರನ್ನ, ಅದಕ್ಕೆ ಸಂಜೆ ಬಂದಿದ್ದೀವಿ. ಕಣ್ತುಂಬ ದೇವ್ರನ್ನ ನೋಡ್ತೀವಿ. ಆ್ಯಂಡ್ ಚೆನ್ನಾಗಿ ದರ್ಶನ ಆಯಿತು. ಇವಾಗ ಗಾಡಿ ಓಡಿಸೋಕ್ಕೆ ಭಯ ಆಗುತ್ತೆ. ಅಷ್ಟು ವೆಹಿಕಲ್ಸ್ ಓಡಾಡ್ತಾ ಇರುತ್ತೆ. ಅಂದರೆ ಈ ರೋಡ್ ಬಿಟ್ಟರೆ ನಮ್ಮೂರಿಗೆ ಹೋಗ್ಬೇಕಾದ್ರೆ ಈ ಥರ ಅಷ್ಟು ಗಾಡಿ ಹೈವೇ ಮಮ್ಮಿನೇ ಸಹ ಬರೋಕ್ಕೆ ಹೇಳ್ಬೇಕಿತ್ತಲ್ಲ, ಮತ್ತೆ ಹಸು ಹೋಗ್ಬೇಕು. ಫೋನ್ ಮಾಡಿ ಹೇಳು. ಮಮ್ಮಿ ಬರ್ತವ್ರಂತೆ, ನೋಡ್ಕೊಂಬಮ್ಮ. ನಾವು ಹೋಗೋದು ಈ ರೋಡಲ್ಲಿ. ಅಲ್ಲಿ ಅಂದರೆ ಈ ಕಡೆ ಅಷ್ಟು ವೆಹಿಕಲ್ಸ್ ಓಡೋಣಲ್ಲ, ಇಲ್ಲಿ ಮಾತ್ರ ಸಿಕ್ಕಾಪಟ್ಟ ವೆಹಿಕಲ್ಸ್. ಇವಾಗ ಬಂದು ನಮ್ಮ ಮಗು ನೋಡಿ, ನಾವು ಹೋದಾಗಿಂದ ನಾವು ಬರೋವರೆಗೂ ಇಲ್ಲೇ ಕಾಯ್ತಾ ಇರುತ್ತೆ. ಇವಾಗ ಹೆಂಗೆ ಎಗುರ್ತಾನೆ ನೋಡ್ಕೊಳ್ರಿ ನೋಡಿ. ಆದರೆ ಗುಂಡಮ್ಮ ಚಿಮ್ಮ ಮಗನೇ ನಡಿ ಓಡಾಕ್ ನೋಡ್ತಾವನೆ ಕಳ್ಳ ನನ್ನ ಮಗ. ನೋಡಿ ಏನು ಕಾಟ ಕೊಡ್ತಾನೆ, ಬಿಟ್ಟೋಗ್ಬಿಟ್ಟಿದ್ವಲ್ಲ ಅದಕ್ಕೆ. ಚಿಮ್ಮ ಮಗನ ಕಚ್ಚ ಕೊಡ್ತಾನೆ. ಬಿಡಲ್ಲ ನಮ್ಮ ಮಮ್ಮಿ ಇವತ್ತು. ಇರಪ್ಪ ಬಿಡಮ್ಮ, ಬಿಡಮ್ಮ. ಅವ್ನ ಫೇವ್ರೇಟ್ ಕೊಬ್ಬರಿ ತಗೊಮ್ಮ. ಮೂಸ್ ನೋಡೇ ತಿಂತಾನೆ ನನ್ನ ಮಗ. ಎತ್ಕೊಂಡೋಗಿ ಇವಾಗ ಅವ್ನು ಹಾಸಿಗೆ ಎಲ್ಲ ಇಲ್ಲದೆಲ್ಲ ಬಚ್ಚಿಕೊಂತೀನಿ. ಇವನಿಗೆ ಅವ್ನ ಹೊಟ್ಟೆ ತುಂಬಿಸೋಕೆ ನಾವೆಷ್ಟು ಕಷ್ಟಪಡಬೇಕು. ಅಲ್ಲೇನಾ? ಈ ನೋಡಿ ತಿನ್ನೋಕೆ ನಾವು ಕಷ್ಟಪಡಬೇಕು. ಓಡೋಗ್ತಾನೆ, ತಟ್ಟೆಲ್ಲಿ ಹಾಕೊಂಬರ್ತಾಯಿದ್ರು ಅವನಿಗೆ. ಆ್ಯಂಡ್ ಅಷ್ಟೇ ಗಾಯ್ಸ್, ಇವತ್ತಿನ ಈ ಡೈಲಿ ವ್ಲಾಗ್ ಏನಾಯಿತು ಅಂತೆಲ್ಲ ತೋರಿಸಿದ್ದೀನಿ. ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. If you guys like this vlog, make sure like, share, comment and subscribe to my channel. Meet you in another interesting vlog. Until then, take care. Bye bye. Thank you for watching.